ಓಕೆ, ರಂಜಿತ್ ಅವರಿಗೆ ವಾರಗಟ್ಲೆ ಇವರು ಇದ್ರಲ್ಲ ಮೀಟರ್ ಓಡಿರುತ್ತೆ ಬಿಡಿ. ಅದೇ ರಂಜಿತ್ ಅವ್ರಿಗೆ ಕೇಳ್ಬೇಕು ಆಕ್ಚುಲಿ ಕ್ವಶನ್. ಅಯ್ಯೋ ನಮ್ಗಿಲ್ಲ, ನಮ್ದು ಎಲ್ಲಿ 3 ವಾರ ಅಲ್ವಾ, ಸೊ ನಮ್ ಮೀಟರ್ ಓಡಿಲ್ಲ. ಅಂದ್ರೆ ನೀವು ಇವಾಗ ಯೂಶಲಿ ಶೋಗೆಲ್ಲ ಹೋಗ್ಬೇಕಾದ್ರೆ ಮುಂಚೆನೆ ಸ್ವಲ್ಪ ನೀವು ಸ್ವಲ್ಪ ಎಲ್ಲ ಖರ್ಚು ಮಾಡಿರ್ತೀರಿ, ಅಂದ್ರೆ ಕಾಸ್ಟ್ಯೂಮ್ಸ್ಗೆ ಅಲ್ಲಿ ಸುಮಾರು ಹೋಯ್ತು ನನ್ನ ಕೈಯಿಂದ. ಆಲ್ಮೋಸ್ಟ್ 3.5 lakhs ಅಲ್ಲೇ ಹೋಯ್ತು ನಂದು. ಕಾಸ್ಟ್ಯೂಮ್ಸ್ಗೆ ಅಷ್ಟೊಂದು ಖರ್ಚು ಮಾಡಿದ್ರು. ಕಾಸ್ಟ್ಯೂಮ್ಗೆ ಅಷ್ಟು ಖರ್ಚು ಮಾಡ್ಕೊಂಡ್ಬಂದು ನಂದೇ ಖರ್ಚಾಗಿದೆ ಅಂತ ನಾನು ಅನ್ಕೊಂಡಿದ್ದು. ನಂದು 22K ಆಗಿತ್ತು. ಇವ್ರದ್ದು ನೋಡಿದ್ರೆ 2 lakh 3 lakh ಅಂತ. ಶೂಗೇನೆ 50,000 ಅಂತೆ. ಏನಪ್ಪ ಇದು ಇಷ್ಟೊಂದು ಖರ್ಚು ಮಾಡ್ತಾರೆ, ನಾನೇ ಜಾಸ್ತಿ ಆಯ್ತು ಅಂತ ಅನ್ಕೊಂಡ್ರೆ ಇವ್ರು ನನ್ಗಿಂತ ಜಾಸ್ತಿ ಇದಾರಲ್ಲ ಅಂತ. ಅದು ಶೂಗೆ 50,000. ಆಮೇಲೆ ನಮ್ಮ ದೋಸ್ತ ಬಂದ, ಬರೀ 2 ಶರ್ಟ್ 2 ಲುಂಗಿ, ಇಷ್ಟರಲ್ಲಿ 3 ತಿಂಗಳು ಇರ್ಬೋದು ಇದ್ರಲ್ಲಿ. ಅದನ್ನೇ ಹೋಗದ ಅಲ್ಲೇ ಹಾಕೋದು, ಅದೇ ತಗೊಂಡು ಮತ್ತೆ ಹಾಕೊಳ್ಳೋದು. ಅಲ್ಲ, ನೀವು ಹುಡುಗರದೇ ಇಷ್ಟು ಪ್ರಾಬ್ಲಮ್ಸ್ ಇದೆ ಅಂದ್ರೆ ಇನ್ನ ಹುಡುಗಿಯರು ಜಾಸ್ತಿ ಆಗಿದೆ ಮಾಡಿರ್ಬೇಡ. ಇವ್ರದ್ದು ಅದು ಐಶ್ವರ್ಯ ಮತ್ತೆ ಅನುಷ್ ಅವ್ರಂತೂ ಅವ್ರದ್ದು ಕಾಸ್ಟ್ಯೂಮ್ಸ್ ಎಲ್ಲ ಹೆವಿ ಇರ್ತಾ ಇತ್ತು. ಸ್ಟೋರ್ ರೂಮ್ ಅಲ್ಲಿ ಇಷ್ಟು ಸಣ್ಣ ಸ್ಟೋರ್ ರೂಮ್ ಅಲ್ಲ, ಅನುಷ್ ಅವ್ರದ್ದು ಕಾಸ್ಟ್ಯೂಮ್ಸ್ ಎಷ್ಟು ಬರ್ತಿದೆ ಅಂದ್ರೆ 2 ಲೋಡ್ ಸ್ಟೋರ್ ರೂಮ್ ಫುಲ್ ಆಗಿ ಇನ್ನೊಂದು ಲೋಡ್. ನಾವ್ ಆಕ್ಚುಲಿ ಅನ್ಕೊಂಡಿದ್ದು ಅನುಷ್ ಅವ್ರು ಬಂದಿರೋದು ಮನೆ ಖಾಲಿ ಮಾಡ್ಕೊಂಡ್ ಬಂದಿದ್ರು. ಆಮೇಲೆ ಐಶ್ವರ್ಯ ಅಷ್ಟೇ ಹೈಯೆಸ್ಟ್ ಬರೋದು. ನಮ್ದೆಲ್ಲ ಒಂದು ಟ್ರೇ ಅಲ್ಲಿ 1-2 ಸೆಟ್ ಬಟ್ಟ ಬಂದ್ರೆ ಅದೇ ಹೆಚ್ಚು. ಇವ್ರು ನೋಡ್ಬಿಟ್ರೆ ಇದು ಟಾಟಾ ಎಸ್ ಬರುತ್ತಲ್ಲ, ಅದೇ ಒಂದು ಸ್ಟಿಚರ್ ಬರ್ತಿರಲ್ಲ, 2 ಸ್ಟಿಚರ್. ನಿಜ. ಮತ್ತೆ ಇವರೆಲ್ಲ ಕೇಳೋದೇನು ವೀಕೆಂಡ್ ಅಲ್ಲಿ ನಾಲ್ಕಷ್ಟು ಇದು ಮೇಕಪ್, ಅದು ಒಂದು ಟಿಶ್ಯೂ ಪೇಪರ್ ಇಷ್ಟು ದುಡ್ಡಲ್ಲಿ ಇಷ್ಟು ಅಂತ ತೋರಿಸಿ ಇದೆಲ್ಲ ಬೇಕು. ನಂದು ಇರೋದು ಇಷ್ಟೇ, ನನ್ನ ಮುದ್ದು ಹತ್ರ ಹೇಳಿ ವೀಕೆಂಡ್ಗೆ ಕಾಸ್ಟ್ಯೂಮ್ ಕಳ್ಸಕ್ಕೆ ಅಷ್ಟೇ. ಹನುಮಂತದ್ದು ಏನೂ ಇಲ್ಲ.